ಇವತ್ತು ನಮ್ಮ ಯಜಮಾನ್ರು ನನಗೋಸ್ಕರ ಚಿಕನ್ ತಗೊಬಂದಿದ್ರು. ವಾವ್. ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡ ಜನತೆಗೆ. ಫ್ರೆಂಡ್ಸ್, ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆ ತೊಳಿತಾ ಇದ್ದೀನಿ. ಆಲ್ರೆಡಿ ಒಂದು ವಾರದಿಂದ ಹುಷಾರಿರ್ಲಿವಲ್ಲ, ಹಂಗಾಗಿ ದೇವ್ರ ಪೂಜೆನೂ ಕೂಡ ಮಾಡೋಕ್ಕಾಗಿರಲಿಲ್ಲ, ಮನೆಯೂ ಒರೆಸಿರಲಿಲ್ಲ. ಹಂಗಾಗಿ ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟು ಈಚೆಗಡೆ ಎಲ್ಲ ಒರೆಸ್ಕೊಬೋದು, ಇಲ್ಲಾಂದರೆ ನೀರು ನಿಲ್ಲಿಸ್ಬಿಡ್ತಾರೆ ನಮ್ಮೂರ ಕಡೆ. ಹಂಗಾಗಿ ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಂಚಿನ ಮನೆಗೂ ಅದಕ್ಕೂ ಎಷ್ಟೇ ಕ್ಲೀನ್ ಮಾಡಿದ್ರೂ ಅಷ್ಟೇ ಧೂಳು ತುಂಬ್ತಾನೆ ಇರುತ್ತೆ. ಮತ್ತು ಮನೆಯಿಂದ ಒಂದು ನುಗ್ಗೆ ಮರ ಬರೀ ಇರೋದ್ರಿಂದ ಅದ್ರ ಎಲೆಗಳೆಲ್ಲ ಉದುರುತ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಡಬ್ಬಗಳು ಅಷ್ಟೇ ಫುಲ್ಲು ಎಲ್ಲ ಧೂಳಾಗ್ಬಿಟ್ಟಿತ್ತು. ಫುಲ್ಲು ನೀಟಾಗೆಲ್ಲ ತೊಳೆದು ಮತ್ತು ಸೆಕಲ್ಲು ಮುದ್ದೆ ಕಟ್ತೀವಲ್ಲ, ಕಲ್ಲು ಕಡ್ಡಿಗಳು, ಮುದ್ದೆ ಕಟ್ಟೋ ಕೋಲ್ಗಳು ಎಲ್ಲನೂ ಕೂಡ ತೊಳೆದೆ. ನಮ್ಮದು ಅಲ್ಲೇ ಪೈಪ್ ಇದೆ ನೀರು ಹೋಗೋದಕ್ಕೆ ಓಲು, ಹಂಗಾಗಿ ನೀರು ಇದ್ದು ತೊಳೆದ್ಬಿಟ್ರೆ ಸಾಕು, ಅದು ನೀರೆಲ್ಲ ಹೋಗುತ್ತೆ. ಫ್ರೆಂಡ್ಸ್, ಈ ಕೆಲಸದ ಮಧ್ಯೆ ಈ ಮಕ್ಕಳು ಕಾಟ ಬೇರೆ ನೋಡಿ. ಮನೇಲಿ ದೇವ್ರ ಪ್ರಸಾದ ಇತ್ತೆಲ್ಲ ಚೆಲ್ ಮಡ್ಗವಳೆ. ನಮ್ಮ ಮನೆಯವರು 12 ಗಂಟೆಲಿ ಬಂದರು, ಅವ್ರಿಗೂ ಕೂಡ ಬಿಸಿ ರೊಟ್ಟಿ ಹಾಕ್ಕೊಟ್ಟೆ. ಅವರು ಬೆಳಗ್ಗೆಲ್ಲೋ ಗಾಡಿಗೆ ಹೋಗಿದ್ರು, ಹಂಗಾಗಿ ಇವಾಗ ತಿಂತವ್ರೆ. ಫ್ರೆಂಡ್ಸ್, ಒಂದು ವಾರದಿಂದ ಹುಷಾರಿರಲಿಲ್ಲ, ಹಂಗಾಗಿ ಸ್ನಾನನೂ ಮಾಡಿರಲಿಲ್ಲ ಮತ್ತು ದೇವ್ರ ಪೂಜೆನೂ ಕೂಡ ಮಾಡಿರಲಿಲ್ಲ. ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಲ್ವ, ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸಾಯಂಕಾಲ 5 ಗಂಟೆಗೆ ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಕಳಸ ಚೊಂಬಿಗೆ ಎಲೆ ಇತ್ತು ನಮ್ಮದ್ರಲ್ಲೇ, ಎಲೆ ಕಿತ್ಕೊಂಡು ಮುಡಿಸಿ ದೀಪ ಹಚ್ಚುತ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಇತ್ತು, ಹಂಗಾಗಿ ತುಪ್ಪದ ದೀಪನೇ ಹಚ್ಚಿದೆ. ನಮ್ಮ ಮನೆ ದೇವರು ಭೈರವ, ಭಾನುವಾರ ನಮ್ಮ ಮನೆ ದೇವ್ರ ವಾರ, ಹಂಗಾಗಿ ವಾರ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಸಿಂಪಲ್ಲಾಗಿ ಮುಗೀತು. ನೋಡಿ, ಕಸ ಎಲ್ಲ ಗುಡಿಸಿ ತುಂಬ ಮಡಗಿದ್ದೆ. ಇವಾಗ ಸಾಯಂಕಾಲ ಹಸು ಇಟ್ಕೊಂಬರ್ಬೇಕು ಹಾಲು ಕರಿಯೋದಕ್ಕೆ, ಅದಕ್ಕೆ ಫಸ್ಟ್ ಹೋಗಿ ಕಸ ಹಾಕ್ಬಿಟ್ಟು ಆಮೇಲೆ ಹೋಗಿ ಹಸು ಹೊಲ್ದ ಹತ್ರ ಕಟ್ಟಾಕಿರ್ತೀವಿ, ಅಲ್ಲಿಂದ ಹೋಗಿ ಹಸು ಇಟ್ಕೊಂಬಂದೆ. ಹಸು ಇಟ್ಕೊಂಬಂದು ಮನೆಯಿಂದ ತಿಂಡಿ ತೊಗೊಂಡೋಗಿ ತಿಂಡಿ ಹಾಕ್ಬಿಟ್ಟು ಹಸುಗೆ ನೀರು ಮಡಗ್ತಾಯಿದ್ದೀನಿ. ಫಸ್ಟ್ ಹಸುಗೆ ನೀರು ಮಡಗ್ಬಿಟ್ಟು ಆಮೇಲೆ ಹಾಲು ಕರ್ಕೊಬೇಕು. ಫ್ರೆಂಡ್ಸ್, ಹಸುಗೆ ನೀರೆಲ್ಲ ಕುಡಿಸ್ಬಿಟ್ಟು ಇಲ್ಲೇ ಈಚೆಗಡೆ ಕೆತ್ತಲು ತೊಳಿತಾಯಿದ್ದೀನಿ. ಇನ್ಕಂದ್ರೆ ಒಳಗಡೆ ಇಟ್ಕೊಂಡೋಗಿ ತೊಳೆದ್ರೆ ಅಲ್ಲೆಲ್ಲ ರಚ್ಚಾಗುತ್ತೆ, ಹಂಗಾಗಿ ಈಚೆಗಳನ್ನೇ ತೊಳೆದ್ಬಿಟ್ಟು ಒಳಗಡೆ ಇಟ್ಕೊಂಡೋಗಿ ಹಾಲು ಕರ್ಕೊತೀನಿ. ಮತ್ತು ಯಾರು ಜನಗಳು ನೋಡಿದ್ರೆ ಗಲಾಟೆ ಆದರೆ ಒದ್ಬಿಡುತ್ತೆ, ಹಂಗಾಗಿ ಒಳಗೆ ಹಾಲು ಕರ್ಕೊಳ್ಳೋದು. ಫ್ರೆಂಡ್ಸ್, ಹಾಲೆಲ್ಲ ಕರ್ಕೊಂಡು ಡೈರಿಗೆ ತಗೊಂಡೋಗಿ ಹಾಕಬೇಕು. ಅದು 5 ಗಂಟೆಯಿಂದ 6 ಗಂಟೆ ಟೈಮಿಂಗ್ಸ್ ಇರುತ್ತೆ, ಹಂಗಾಗಿ ಅಷ್ಟರೊಳಗಡೆ ಆ ಕೆಲಸ ಹಾಲು ಮುಗಿಸ್ಕೋಬೇಕು. ನಾನು ಹಾಲು ಕರಿಯೋಷ್ಟೊತ್ತಿಗೆ ನಮ್ಮ ಮಾವ ಹೊಲ್ದ ಹತ್ರದಿಂದ ಬಂದರು, ಅವ್ರು ಹಾಲು ತೊಗೊಂಡೋದ್ರು. ನನ್ನ ಮಕ್ಕಳು ಕರ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ನನಗೆ ಅಂದ್ಬಿಟ್ಟು ಚಿಕನ್ ತೊಗೊಬಂದಿರು. ಹುಷಾರಿರ್ಲಿವಲ್ಲ, ಕೈ ಹೊಡಿತಿತ್ತು, ಬಾಯೆಲ್ಲ ಅಂದೆ, ಹಂಗಾಗಿ ಚಿಕನ್ ತೊಗೊಬಂದಿದ್ರು. ಚಿಕನ್ ಸಾಂಬಾರು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಆಟ ಆಡ್ತಾಯಿದ್ರು, ಅವ್ರ ಜೊತೆ ಆಟ